ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆ ತನಕ ನಾವೇನ್ ತಿಳ್ಕೊಂಡ್ವಿ? ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನ ಶುರು ಮಾಡಬೇಕಾದ್ರೆ ನಮ್ಗೆ ಶ್ರೀಮದ್ ಆಚಾರ್ಯರು ಯಾವ ಭೂಮಿಯನ್ನ ಅಂದ್ರೆ ಯಾವ ಕ್ಷೇತ್ರವನ್ನ ಅವತಾರ ಮಾಡೋದಕ್ಕೆ ಅಂತ ಆಚಾರ್ಯರು ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದೆಲ್ಲ ನಮಗ್ ಗೊತ್ತಿರ್ಬೇಕು. ಪಾಜಕದಲ್ಲಿ ಆಚಾರ್ಯರು ಅವತರಿಸಿದ್ರು ಅಂತಂದ್ರೆ ಪಾಜಕ ಎಲ್ಲಿ ಬರುತ್ತೆ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಉಳಿಬಾರ್ದು. ಪಾಜಕ ಅನ್ನುವಂಥದ್ದು ಪರಶುರಾಮ ಕ್ಷೇತ್ರದ ಒಂದು ಭಾಗ. ಹಾಗಾದ್ರೆ ಪರಶುರಾಮ ಕ್ಷೇತ್ರ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಮತ್ತೆ ನಮಗೆ ಸಂಶಯ ಬರಬಾರ್ದು. ಅದಕ್ಕೋಸ್ಕರ ಮೊದಲು ಪರಶುರಾಮ ಕ್ಷೇತ್ರ ಅಂದ್ರೆ ಏನು, ಪರಶುರಾಮ ಕ್ಷೇತ್ರ ಹೇಗೆ ಸೃಷ್ಟಿಯಾಯಿತು, ಪರಶುರಾಮ ಕ್ಷೇತ್ರ ಸೃಷ್ಟಿಯಾಯಿತು ಅನ್ನೋದಲ್ದಿರ ಪರಶುರಾಮ ಕ್ಷೇತ್ರದಲ್ಲಿ 7 ಮುಕ್ತಿದಾಯಕ ಕ್ಷೇತ್ರಗಳು ಯಾವ್ಯಾವುದು ಅನ್ನೋದನ್ನ ಕೂಡ ತಿಳ್ಕೊಂಡು ಆಮೇಲೆ ಪಾಜಕ ಕ್ಷೇತ್ರದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಗೊಂದು ಬ್ಯಾಕ್ ಗ್ರೌಂಡ್ ಅನ್ನೋ ಅಂಥದ್ದು ಸೆಟ್ ಆಗಿದೆ. ಶ್ರೀಮದ್ ಆಚಾರ್ಯರು ಅವತಾರ ಮಾಡಿದ್ರು ಪಾಜಕದಲ್ಲಿ ಅಂದಾಗ ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೆಲ್ಲ ಇರಬೇಕು? ಪಾಜಕ ಅನ್ನುವಂಥದ್ದು ಪರಶುರಾಮ ಕ್ಷೇತ್ರದ ಒಂದು ಭಾಗ. ಪರಶುರಾಮ ಕ್ಷೇತ್ರ ಅನ್ನುವಂಥದ್ದು ಹೇಗೆ ಸೃಷ್ಟಿಯಾಯಿತು ಅನ್ನುವಂಥದ್ದನ್ನ ಇಟ್ಕೊಂಡು, ಅಷ್ಟು ಮಾತ್ರ ಅಲ್ಲ, ಎಷ್ಟು ಪವಿತ್ರವಾಗಿದೆ ಪರಶುರಾಮ ಕ್ಷೇತ್ರ. ಅಷ್ಟು ಪುಟ್ಟು ಪರಶುರಾಮ ಕ್ಷೇತ್ರದಲ್ಲಿ 7 ಮುಕ್ತಿದಾಯಕ ಕ್ಷೇತ್ರಗಳಿದೆ ಅಂದ್ರೆ ಪರಶುರಾಮ ಕ್ಷೇತ್ರದ ಮಹಾತ್ಮ್ಯೆ ನಮಗೆ ವರ್ಣಿಸೋದಕ್ಕೆ ಪದಗಳು ಸಾಲೋದಿಲ್ಲ. ಇದೆಲ್ಲವನ್ನ ನಾವಿಟ್ಕೊಂಡು ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ಜೀವೋತ್ತಮರು ಹೇಗೆ ಅವತಾರ ಮಾಡಿದ್ರು ಅನ್ನುವಂಥದ್ದನ್ನ ಅವ್ರ ಕತೆಗೆ ನಾವು ಈಗ ಪ್ರವೇಶ ಪಡೆಯೋಣ. ಶ್ರೀಮದ್ ಆಚಾರ್ಯರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ನಮಗೆ ತಿಳಿಸ್ಕೊಟ್ಟಂತವ್ರು ನಾರಾಯಣ ಪಂಡಿತಾಚಾರ್ಯರು ಅಂತ ಹೇಳಿ. ಯಾರು ಈ ನಾರಾಯಣ ಪಂಡಿತಾಚಾರ್ಯರು ಅಂದ್ರೆ ಸುಮಧ್ವ ವಿಜಯ ಅನ್ನುವಂತಹ ಕೃತಿಯನ್ನ ಗ್ರಂಥವನ್ನ ರಚನೆ ಮಾಡಿದಂಥವ್ರು. ಸುಮಧ್ವ ವಿಜಯ ಗ್ರಂಥವನ್ನ ರಚನೆ ಮಾಡಿದಂತಹ ನಾರಾಯಣ ಪಂಡಿತರು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು. ಇವರು ಲಿಕುಚ ವಂಶಕ್ಕೆ ಸೇರ್ತಾರೆ. ಮುಂದೆ ಕತೆ ಬರುತ್ತೆ ಅದ್ರದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನ ರಚನೆ ಮಾಡ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಮತ್ತೆ ಶ್ರೀಮದ್ ಆಚಾರ್ಯರು 15 ದಿನದ ತನಕ ವಾದದಲ್ಲಿ ಕೂತ್ಕೊಂಡು ಕೊನೆಗೆ ಶ್ರೀಮದ್ ಆಚಾರ್ಯರ ತತ್ವಕ್ಕೆ ಮನಸೋತು ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರ ಶಿಷ್ಯರಾಗ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗಾನೇ ನಾರಾಯಣ ಪಂಡಿತಾಚಾರ್ಯರು. ಅವರು ನಮ್ಗೆ ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆಯನ್ನ ಕಟ್ಕೊಡೋದು. ನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಜಯ ಅನ್ನುವಂತಹ ಗ್ರಂಥ ಏಕಮೇವ ಅದ್ವಿತೀಯ. ಅಂದ್ರೆ ಮಧ್ವಾಚಾರ್ಯರ ಬಗ್ಗೆ ಮತ್ತೊಂದು ಬಯೋಗ್ರಫಿ ಅಥವಾ ಜೀವನ ಚರಿತ್ರೆಯನ್ನ ತಿಳಿಸುವಂತ ಗ್ರಂಥ ಇನ್ನೊಂದು ಬಂದೇ ಇಲ್ಲ, ಸುಮಧ್ವ ವಿಜಯ ಮಾತ್ರ. ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರಿಗೆ ಮತ್ತೆ ನಾರಾಯಣ ಪಂಡಿತಾಚಾರ್ಯರನ್ನ ಕೊಟ್ಟಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ನಾವೆಲ್ಲ ಕೂಡ ಋಣಿಗಳಾಗಿ ಇರಬೇಕು. ಜಗದ್ಗುರುಗಳಾಗಿರುವಂತಹ ಶ್ರೀ ಮಧ್ವಾಚಾರ್ಯರ ಚರಿತ್ರೆನ ನಾವು ಕೇಳೋದ್ರಿಂದ, ಬರೀ ಕೇಳೋದ್ರಿಂದ, ಈಗ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಾ, ಓದೋದ್ರಿಂದ ಅಂದ್ರೆ ಸುಮಧ್ವ ವಿಜಯವನ್ನ ಓದೋದ್ರಿಂದ ಹೇಳೋದ್ರಿಂದ, ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನಸ್ಸು ಪರಿಶುದ್ಧ ಆಗತ್ತೆ. ಮನಸ್ಸು ಪ್ಯೂರ್ ಆಗಿದ್ದಾಗ ಮಾತ್ರ ನಮ್ಮಲ್ಲಿ ಒಳ್ಳೆ ಥಾಟ್ಸ್ ಅನ್ನೋವಂಥದ್ದು ಬರೋದಕ್ಕೆ ಸಾಧ್ಯ. ಮನಸ್ಸೇ ಕೆಟ್ಟದಾಗಿತ್ತು ಅಂತಂದ್ರೆ ನಾವು ಒಳ್ಳೆಯದನ್ನ ಸ್ವೀಕಾರ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಬಂದ್ರೂ ಕೂಡ ಜಾಸ್ತಿ ಹೊತ್ತು ಇರೋದಿಲ್ಲ ಅದು. ಇವಾಗ ಎಲ್ಲೋ ಒಂದ್ ಕಡೆ ರೋಡಲ್ಲಿ ಸುಲಭ ಶೌಚಾಲಯಗಳು ಅಂತ ಇರುತ್ತಪ್ಪ, ಟಾಯ್ಲೆಟ್ ಇರುತ್ತೆ. ಆ ಟಾಯ್ಲೆಟ್ ಮುಂದೆ ನಾವು ನಡ್ಕೊಂಡು ಹೋಗ್ಬೇಕಾಗಿರುವಂತಹ ಅನಿವಾರ್ಯತೆ ನಮಗ್ ಬಂತು ಅಂತ ಅನ್ಕೊಳ್ಳೋಣ. ಅನ್ಅವಾಯ್ಡಬಲ್ ಅದು. ಪಕ್ಕದಲ್ಲೇ ಬಸ್ ಸ್ಟಾಪ್ ಇತ್ತು, ಹೋಗ್ಬೇಕಾಗಿತ್ತು ಬಸ್ ಸ್ಟಾಪ್ಗೆ. ಆಗ ನಾವೇನ್ ಮಾಡಿದ್ವಿ, ಟಾಯ್ಲೆಟ್ ಮುಂದೆ ಪಾಸ್ ಆಗ್ಬೇಕು. ನಾವು ಆರಾಮಾಗಿ ನಡ್ಕೊಂಡು ಆ ಟಾಯ್ಲೆಟ್ ವಾಸನೆ ಕುಡ್ಕೊಂಡು ಪಾಸ್ ಆಗ್ತೀವಾ? ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅಲ್ಲಿಂದ ಓಡ್ ಬಂದ್ಬಿಡ್ತೀವಿ ಮುಂದೆ, ಮೂಗ್ ಮುಚ್ಚಿಟ್ಕೊಂಡು. ಅದೇ ತರ ರೋಡಲ್ಲೆಲ್ಲೋ ಒಂದ್ ತೊಟ್ಟಿ ಇತ್ತಪ್ಪ, ಆ ತೊಟ್ಟಿ ಹತ್ರ ನಡ್ಕೊಂಡ್ ಬರ್ತೀವ ಆರಾಮಾಗಿ ಮಾತಾಡ್ಕೊಂಡು, ಅಥವಾ ಅಲ್ಲೇ ನಿಂತ್ಕೊಂಡು ಫ್ರೆಂಡ್ ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ತೀವ? ಇಲ್ಲ, ತಕ್ಷಣ ಅಲ್ಲಿಂದ ಓಡ್ ಬಂದ್ಬಿಡ್ತೀವಿ. ಆದ್ರೆ ಯಾವುದೋ ಒಂದು ಹೂವಿನ ಮಾರ್ಕೆಟ್ಗೆ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ. ಸುಗಂಧರಾಜ, ಮಲ್ಲಿಗೆ, ಆಮೇಲೆ ಗುಲಾಬಿ, ಇದೆಲ್ಲ ತುಂಬಾ ಹೂಗಳದ್ದು ರಾಶಿ ರಾಶಿ ಇರುತ್ತೆ ಅಲ್ಲಿ ಅಂತ. ಹೂವಿನ ಮಾರ್ಕೆಟ್ ಒಳಗಡೆ ಹೋದ್ರೆ ಆರಾಮ್ ಇರ್ತೀವಿ ನಾವು ಅದ್ರ ಪರಿಮಳ ತಗೊಂಡು. ಯಾಕೆ? ತುಂಬಾ ಚೆನ್ನಾಗಿದೆ ಅದ್ರ ಪರಿಮಳ, ಕೆಟ್ಟದಲ್ಲ ಅದು, ಒಳ್ಳೆ ಪರಿಮಳ, ಸುವಾಸನೆ.
ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ರು ನಮ್ಗೇನ್ ಬೇಜಾರಾಗೋದಿಲ್ಲ. ಕೆಲ್ಸ ಇಲ್ದೇ ಇದ್ರು ಬೇಕಾದ್ರೆ ನಿಂತ್ಕೋತೀವಿ ಪರಿಮಳ ತಗೊಂಡು. ಆ ರೀತಿ ನಮ್ಗೆ ಮನಸ್ಸು ಶುದ್ಧವಾಗಿತ್ತು ಅಂದ್ರೆ ಒಳ್ಳೆ ವಿಚಾರಗಳು ನಮ್ಮಲ್ಲಿ ಬಂದು ಕೂತ್ಕೊಳುತ್ತೆ. ಇಲ್ದೇ ಇದ್ರೆ ಏನಾಗತ್ತೆ ಗೊತ್ತಾ, ನಾವು ಮಾತಾಡ್ತಾ ಇರೋದೆಲ್ಲ ಒಳ್ಳೇದೇನೆ, ನಾವು ದಿನಾ ಮಾಡೋ ಅಂಥದ್ದೆಲ್ಲ ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದೀವಿ 8 ಗಂಟೆಗೆ. ಆದ್ರೆ ತಗೊಳೋರ್ ಮನ್ಸೇ ಸರಿಗಿಲ್ಲ ಅಂತಂದ್ರೆ ನಾವ್ ಎಷ್ಟು ಹೇಳಿದ್ರುನು ನೀರಲ್ಲಿ ಹೋಮ ಮಾಡ್ದಂಗೆ ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾಗಿ ಈ ಭಗವಂತಂದು ಮತ್ತೆ ಭಕ್ತೃ ಚರಿತ್ರೆ ಅನ್ನೋಂಥದ್ದೇನಿದೆಯಲ್ಲ, ಇದು ಪವಿತ್ರವಾಗಿರೋದು, ಪರಮ ಪವಿತ್ರ. ಇದು ಟೈಮ್ಲೆಸ್ ವಿಸ್ಡಮ್, ಇದು ನಾಲೆಡ್ಜ್. ಇದಕ್ ನಾವು ಬೆಲೆ ಕಟ್ಟೋದಕ್ ಸಾಧ್ಯನೇ ಇಲ್ಲ. ಅಮೂಲ್ಯ ಇದು. ಇದಕ್ ದುಡ್ಡಿಷ್ಟು ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಯಾಕೆ ಬೇರೆಯವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಮನಸ್ಸು ಅಷ್ಟು ಕಲ್ಮಶವಾಗಿದೆ. ಅದಕ್ಕೆ ಯಾವುದೇ ಒಂದು ಆಧ್ಯಾತ್ಮಿಕ ಸಂಸ್ಥೆಗೆ ಹೋದ್ರೂ ಕೂಡ ಕೆಲವೊಂದು ಕಟ್ಟು ನಿಟ್ಟುಗಳನ್ನ ಹಾಕ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನೀವು ನಮ್ಮ ಸಂಸ್ಥೆಗೆ ಬಂದು ಫಾಲೋ ಮಾಡಬೇಕು ಅಂದ್ರೆ ನೀವು ಈ ರೀತಿ ಇರಬೇಕು ಅಂತ ಹೇಳ್ತಾರೆ. ಆ ರೀತಿ ಇದ್ರೆ ಅವ್ರ ಥಾಟ್ಸ್ ಅನ್ನೋವಂಥದ್ದು ಅವ್ರೇನ್ ಹೇಳ್ಕೊಡ್ತಾರೆ ಅದು ನಮಗ್ ಬರುತ್ತೆ. ಇಲ್ಲ ಅಂದ್ರೆ ನಮಗೆ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗೋದಿಲ್ಲ ಅದನ್ನ. ಅದಕ್ಕೆ ಯಾವುದೇ ಸ್ಪಿರಿಚುವಲ್ ಆರ್ಗನೈಸೇಷನ್ ತಗೊಳ್ಳಿ, ಡೂಸ್ ಅಂಡ್ ಡೋಂಟ್ಸ್ ಅನ್ನುವಂಥದ್ದು ಇರುತ್ತೆ. ಅದ್ ಮಾಡ್ಕೊಂಡ್ರೆ ನೀವು ಮುಂದುವರಿತೀರಾ ಜೀವನದಲ್ಲಿ. ಇಲ್ಲ ಅಂದ್ರೆ ಅವ್ರಿಗೆ ಲಾಸ್ ಇಲ್ಲ, ನಿಮಗೆ ಲಾಸು. ಅದಕ್ಕೋಸ್ಕರ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ವಿ ಶುಡ್ ನಾಟ್ ಕಮ್ ಅದರ್ವೈಸ್. ಇದ್ರಲ್ಲೇ ಏನೋ ಪೊಟೆನ್ಸ್ ಇಲ್ವೇನೋ, ಪೊಟೆಂಟ್ ಆಗಿಲ್ಲ ಇದು, ಅದಕ್ಕೆ ನಮ್ಗೇನು ಇದಾಗ್ತಾ ಇಲ್ಲ ಅಂತ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇದು ಅಷ್ಟು ಪೊಟೆಂಟ್ ಆಗಿದೆ. ಒಂದು ಬಲ್ಬು ಚೆನ್ನಾಗಿ ಉರಿತಾ ಇದೆ, ಅದನ್ನ ಡಬ್ಬದೊಳಗಡೆ ಡಬ್ಬ, ಡಬ್ಬದೊಳಗಡೆ ಡಬ್ಬ, ಡಬ್ಬದೊಳಗಡೆ ಡಬ್ಬ, ಒಂದು 10 ಡಬ್ಬ ಹಾಕಿ ಮುಚ್ಚಿಟ್ಬಿಟ್ವಿ ಅನ್ಕೊಳ್ಳೋಣ ಆ ಬಲ್ಬು. ಆ ಬಲ್ಬ್ದು ಪ್ರಕಾಶ ನಮಗ್ ಕಾಣೋದಿಲ್ಲ. ಹಾಗಂತ ಬಲ್ಬ್ ಉರಿತಿಲ್ಲ ಅಂತ ಕಂಪ್ಲೇಂಟ್ ಮಾಡೋಂಗಿಲ್ಲ. ಬಲ್ಬ್ದು ಪ್ರಕಾಶ ಇದೆ, ಡಬ್ಬ ಹಾಕಿ ಮುಚ್ಚಿಟ್ಟಿದೀವಿ ನಾವು. ಆ ರೀತಿ ಮನ್ಸಲ್ಲಿರೋ ಕೊಳೆನ ತೊಲಗಿಸ್ಕೊಳೋದಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ, ಶ್ರೀಮದ್ ಆಚಾರ್ಯರ ಚರಿತ್ರೆ ಕೇಳೋದ್ರಿಂದ ಮನಸ್ಸು ಪರಿಶುದ್ಧ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕೇಳೋದು ಒಳ್ಳೆ ಆನೆ ಸ್ನಾನ ಮಾಡತ್ತಲ್ಲ, ನದಿಲ್ ಹೋಗಿ ಗಂಟುಗಟ್ಲೆ ಸ್ನಾನ ಮಾಡೋದು, ಹೊರಗಡೆ ಬಂದ ತಕ್ಷಣ ಮಣ್ಣು ಹಾಕೊಳೋದು, ಆ ರೀತಿ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಕೇಳೋದು ಅಂದ್ರೆ ಶುದ್ಧವಾಗಿ ಕೇಳಬೇಕು. ಮತ್ತೆ ನಾವು ಮಾಡಿರೋ ತಪ್ಪು ಅನ್ನೋದು ನಮ್ಗೆ ರಿಯಲೈಸ್ ಆದಾಗ ಆ ತಪ್ಪನ್ನ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಆಗ್ಲೇ ನಮ್ಗೆ ಸರಿ ಹೋಗುತ್ತೆ, ಇಲ್ದಿದ್ರೆ ಇಲ್ಲ ಅನ್ನುವಂಥದ್ದು. ಇದರಿಂದ ಏನಾಗತ್ತೆ, ಹರಿವಾಯು ಗುರುಗಳ ಅನುಗ್ರಹ ಅನ್ನುವಂಥದ್ದು ಸಿಕ್ಕತ್ತೆ, ಆಶೀರ್ವಾದ ಅನ್ನುವಂಥದ್ದು ಸಿಕ್ಕತ್ತೆ ನಮ್ಗೆ. ನಮ್ ಸಂಕಷ್ಟಗಳೆಲ್ಲ ದೂರ ಆಗತ್ತೆ, ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ನಾವು ಈಸಿಯೆಸ್ಟ್ ವೇ ಏನು, ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕ್ತೀವಿ, ಗುಡ್ ನೈಟ್ ಮೆಸೇಜ್ ಯಾರ್ಯಾರಿಗೋ ಕಂಡವ್ರಿಗೆಲ್ಲ ಫಾರ್ವರ್ಡ್ ಮಾಡೋದು. ಅವ್ರಿಗೇನ್ ನಾವು ಗುಡ್ ಮಾರ್ನಿಂಗ್ ಹೇಳಿದ್ರೆ ಮಾತ್ರ ಅವ್ರಿಗೆ ಮಾರ್ನಿಂಗ್ ಆಗೋದಾ? ಇಲ್ದಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗುತ್ತಾ ಅವ್ರದ್ದು? ಇಲ್ಲ. ಇನ್ಯಾರ್ದೋ ಸ್ಟೇಟಸ್ ನೋಡೋದು, ಮತ್ತೇನೋ ಹಂಚ್ಕೊಳೋದು. ಅಷ್ಟೆಲ್ಲ ಮಾಡೋ ಬದಲು ಶ್ರೀಮದಾಚಾರ್ಯರದು ನಾವೇನ್ ಮಾತಾಡ್ತಾ ಇದೀವಲ್ಲ, ಹಂಚ್ಕೊಳ್ಳಿ ಅದನ್ನ ದಯವಿಟ್ಟು. ಯೂಟ್ಯೂಬ್ ಲಿಂಕ್ ಏನಾದ್ರೂ ಇದ್ರೆ ಹಂಚ್ಕೊಳ್ಳಿ. ಅವಾಗ ಏನಾಗತ್ತೆ ಗೊತ್ತಾ, ಯಾರೋ ನಮಗ್ ಬೇಕಾಗಿರೋರು ಏನೋ ಕಳಿಸಿದಾರಲ್ಲ ಅಂತ ನೋಡ್ತಾರೆ. ಏನಿದು, ಇದೇನೋ ಮಧ್ವ, ಓದಕ್ಕೂ ಬರಲ್ಲ ಸರಿಯಾಗಿ, ಮಧ್ವಾಚಾರ್ಯ ಬಯೋಗ್ರಫಿ ಏನೋ ಬರ್ದಿದಾರಲ್ಲ, ಅಷ್ಟು ಓದಿದ್ರೆ ಸಾಕು. ಮಧ್ವ ಅಂತ ಹೆಸರು ಓದಿದ್ರಲ್ಲ ಅವರು, ಆ ಹೆಸರು ಓದಿದಿಕ್ಕೆ ಅವ್ರಿಗೆ ಎಷ್ಟೋ ಪುಣ್ಯ ಬರುತ್ತೆ. ಆ ಹೆಸರನ್ನ ಓದ್ಸಿದ್ರಲ್ವಾ ನೀವು, ನಿಮಗಿನ್ನ ಎಷ್ಟೋ ಪುಣ್ಯ ಬರುತ್ತೆ. ಇದೆಲ್ಲ ಎಷ್ಟು ಜನ್ಮಗಳದು ಪುಣ್ಯ ಕಲೆಕ್ಟ್ ಆಗ್ಬೇಕೋ ನಮ್ಗೆ ಇವ್ರದೆಲ್ಲ ತಲೆ ಒಳಗಡೆ ಹೋಗ್ಬೇಕು ಅಂದ್ರೆ ಚರಿತ್ರೆ. ಇಲ್ದೇ ಇದ್ರೆ ವಿ ಟೇಕ್ ಇಟ್ ಲೈಕ್ ತುಂಬಾ ಲೈಟ್ ಆಗಿ ತಗೊಂಡ್ಬಿಡ್ತೀವಿ. ಯಾರೋ 100 ಜನದೊಳಗೆ ಇವನೊಬ್ಬ ಇನ್ನೊಬ್ಬ ಅಂತ. ನಾಟ್ ಲೈಕ್ ದಟ್. ಜೀವೋತ್ತಮರ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು. ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಇದ್ದಾರೆ. ಎಷ್ಟು ಜನಕ್ಕೆ ಗೊತ್ತು ಶ್ರೀಮದಾಚಾರ್ಯರು ಜೀವೋತ್ತಮರು ಅಂತ? ಅಷ್ಟು ಈಸಿ ಅಲ್ಲ ಜ್ಞಾನ ಅನ್ನೋವಂಥದ್ದು ಸಿಕ್ಕೋದು. ತುಂಬಾ ಜನ್ಮಗಳ ಪುಣ್ಯದಿಂದ ಸಿಕ್ಕೋದು. ಅದನ್ನ ಹಾಳು ಮಾಡ್ಕೋಬಾರ್ದು. ಅದಕ್ಕೆ ಮಾನವ ಜನ್ಮ ಬಹು ದೊಡ್ಡದಯ್ಯ, ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ ಬೈತಾರೆ. ಹುಚ್ರ, ಹಾಳು ಮಾಡ್ಕೋಬೇಡಿ. ಹ್ಯೂಮನ್ ಬರ್ತ್ ಇಸ್ ಸೋ ಪ್ರಿಷಿಯಸ್. ಹಾಳು ಮಾಡ್ಕೋಬೇಡಿ, ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಆಯ್ತಾ? ಅದಕ್ಕೋಸ್ಕರ ನಮ್ಗೆ ಆರೋಗ್ಯ ಬೇಕು. ಆರೋಗ್ಯದ ಜೊತೆಗೆ ಆರೋಗ್ಯ ಚೆನ್ನಾಗಿ ಆಯುಷ್ಯ ಏನೋ ಸಿಕ್ಬಿಡ್ತು 90 ಇಯರ್ಸ್ ಅಂತ ಅನ್ಕೊಂಡ್ರೆ, ಆದ್ರೆ ಬೆಡ್ ರಿಡನ್ ಆಗಿ ಏನ್ ಬಂತು ಭಾಗ್ಯ? ಅದಕ್ಕೆ ಆರೋಗ್ಯನೂ ಬೇಕು, ಐಶ್ವರ್ಯ ಬೇಕು. ಅದನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ನಡ್ಕೊಳೋದಿಕ್ಕೆ ಆಯುಷ್ ಬೇಕು, ಜ್ಞಾನ ಅಂತೂ ಬೇಕೇ ಬೇಕು. ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ಈ ಜ್ಞಾನ ಪುರತ್ಸರವಾಗಿ ಮಾಡಿದಾಗ ಏನಾಗತ್ತೆ, ಭಗವಂತನ ಮೇಲೆ ಪ್ರೀತಿ ಬರುತ್ತೆ, ಭಕ್ತರ ಮೇಲೆ ಪ್ರೀತಿ ಬರುತ್ತೆ. ಆ ಲವ್, ಈಗ ಲವ್ ಎಲ್ಲೆಲ್ಲೋ ಇದೆ. ಮೊಬೈಲ್ ಮೇಲೆ ಲವ್ವು, ಜಂಕ್ ಫುಡ್ ಮೇಲೆ ಲವ್ವು, ಮಲ್ಕೊಳೋದ್ರ ಮೇಲೆ ಲವ್ವು,
ಏನೆಂತ್ರ ಮೇಲೋ ಲವ್, ಟಿವಿ ನೋಡಿದ್ರ ಮೇಲೆ ಲವ್, ನಮ್ದೆಲ್ಲ ಲವ್ ಅದ್ರೊಳಗಡೆ ಹೋಗಿದೆ. ಆದ್ರೆ ನಮ್ಗೆ ಭಗವಂತನ ಮೇಲೆ, ಭಗವಂತನ ಭಕ್ತರ ಮೇಲೆ ಜ್ಞಾನ ಬೆಳೆಸ್ಕೊಂಡಷ್ಟೂನು ನಮ್ಗೆ ಪ್ರೀತಿ ಬಂದಾಗ ಏನಾಗತ್ತೆ, ಅದು ಭಕ್ತಿ ಅಂತ ಹೇಳ್ತೀವಿ. ಭಗವಂತನ ಮೇಲಿರೋ ಪ್ರೀತಿಯನ್ನ ಅಭಿವ್ಯಕ್ತಿ ಮಾಡೋದು ಭಕ್ತಿ. ಇನ್ನು ವಿರಕ್ತಿ ಅಂದ್ರೆ ಡಿಟ್ಯಾಚ್ಮೆಂಟ್, ವಿಷ್ಣುವಿನೆಡೆಗೆ ರಾಗ. ವೈರಾಗ್ಯ ಅಂದ್ರೆ ವಿಷ್ಣುವಿನೆಡೆಗೆ ರಾಗ. ಭಗವಂತನ್ಗೆ ಯಾವುದು ಪ್ಲೀಸ್ ಆಗತ್ತೆ, ಅದು ನನಗೂ ಪ್ಲೀಸ್ ಆಗತ್ತೆ. ಭಗವಂತನ್ಗೆ ಯಾವುದು ಡಿಸ್ಪ್ಲೀಸ್ ಆಗತ್ತೆ, ಅದು ನನಗೂ ಡಿಸ್ಪ್ಲೀಸು ಬೇಡ. ಭಗವಂತಂಗೆ ಇಷ್ಟ ಆಗಲ್ಲ ಅಲ್ಲ ನಾನು ಹಿಂಗ್ ಮಾಡಿದ್ರೆ, ನೋ, ಲೆಟ್ ಮಿ ನಾಟ್ ಡೂ ಇಟ್. ಭಗವಂತಂಗೆ ಯಾವುದು ಪ್ರೀತಿ ಆಗತ್ತೆ ನಾನು ಮಾಡಿದ್ರೆ, ಭಗವಂತ ವಿಲ್ ಬಿ ಹ್ಯಾಪಿ ಅಂತ ಕೆಲಸ ಮಾಡೋಣ ಅನ್ನುವಂಥದ್ದು, ಅದು ವೈರಾಗ್ಯ. ಇದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾರೆ. ದೆರ್ ಈಸ್ ನೋ ಡೌಟ್ ಇನ್ ಇಟ್. ಗ್ಯಾರಂಟಿ ಕೊಡ್ತಾರೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಬಲ್ಬ್ಗೆ ಗ್ಯಾರಂಟಿ ಕೊಟ್ಟಿರ್ತಾರೆ ಉರಿಯುತ್ತೆ ಅಂತ. ಅದನ್ನ ತಗೊಂಡು ಮುಚ್ಚಿಟ್ಕೊಂಡ್ರೆ ನಾವು ಡಬ್ಬದೊಳಗಡೆ ಹಾಕೊಂಡು, ಬಲ್ಬ್ಗೆ ಬೈಬೇಡಿ. ನೆಕ್ಸ್ಟು ಶ್ರೀಮದಾಚಾರ್ಯರ ಸ್ವರೂಪ. ಯಾರಿವರು ಶ್ರೀಮದಾಚಾರ್ಯರು? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರೇ ಹೇಳ್ಕೊಂಡಿದ್ದಾರೆ. ಶ್ರೀಮದಾಚಾರ್ಯರು ಮಾಡಿರುವಂಥದ್ದು ವಾಯುದೇವರ 3ನೇ ಅವತಾರ. ಶ್ರೀಮದಾಚಾರ್ಯರು 1ನೇ ಅವತಾರದಲ್ಲಿ ಹನುಮಂತ ದೇವರಾಗಿ ರಾಮದೇವ್ರ ಸೇವೆ ಮಾಡಿದ್ದಾರೆ. 2ನೇ ಅವತಾರದಲ್ಲಿ ಭೀಮಸೇನ್ ದೇವರಾಗಿ ಕೃಷ್ಣನನ್ನ ಸೇವೆ ಮಾಡಿದ್ದಾರೆ. 3ನೇ ಅವತಾರದಲ್ಲಿ ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಿ ವೇದವ್ಯಾಸ ದೇವರ ಸೇವೆಯನ್ನ ಮಾಡಿದ್ದಾರೆ. ಅಲ್ಲ, ಈಗ್ಲೂ ಮಾಡ್ತಾ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಅನಂತೇಶ್ವರ ದೇವಸ್ಥಾನದಲ್ಲಿ ಅನಂತೇಶ್ವರ ದೇವರನ್ನ, ಅದೇ ಲಿಂಗರೂಪಿಯಾಗಿ ಇರುವಂತಹ ಪರಶುರಾಮ ದೇವರನ್ನ, ಮತ್ತೆ ಉಡುಪಿ ಶ್ರೀ ಕೃಷ್ಣನನ್ನ ಇವತ್ತಿಗೂ ಅದೃಶ್ಯರಾಗಿ, ನಮ್ ಕಣ್ಣಕ್ ಕಾಣಲ್ಲ ಅವರು, ನಮ್ಗ ಆ ಯೋಗ್ಯತೆ ಇಲ್ಲ ಅವ್ರನ್ನ ನೋಡೋದಕ್ಕೆ, ಅದಕ್ಕೆ ಅದೃಶ್ಯರಾಗ್ಬಿಟ್ರು ಅವರು. ಕಣ್ಣಕ್ ಕಾಣದಂಗೆ ಅವ್ರು ಇವತ್ತಿಗೂ ಸೇವೆ ಮಾಡ್ತಾ ಇದ್ದಾರೆ. ದೃಶ್ಯರಾಗಿ ಅಂದ್ರೆ ಫಿಸಿಕಲಿ ಅವ್ರು ಎಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂದ್ರೆ ಬದರಿಯಲ್ಲಿ, ಬದರಿ ನಾರಾಯಣ, ಅಲ್ಲಿಂದನೂ ಮೇಲೆ ಹೋಗ್ಬೇಕು, ಊರ್ಧ್ವ ಬದ್ರಿ, ಅಲ್ಲಿ ವೇದವ್ಯಾಸರ ಸೇವೆಯನ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ. ನಾರಾಯಣ ದೇವರ ಸೇವೆಯನ್ನ, ವೇದವ್ಯಾಸ ದೇವರ ಸೇವೆಯನ್ನ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ದೇವಮಾನದ 100 ವರ್ಷ ಅಂದ್ರೆ ನಮ್ದು 1 ಇಯರ್ ಈಸ್ ಈಕ್ವಲ್ ಟು ದೇವತೆಗಳ 1 ಡೇ ಅಷ್ಟೇ. ಆಯ್ತಾ? ಅಂದ್ರೆ ಆಲ್ಮೋಸ್ಟ್ ನಮ್ ಕ್ಯಾಲ್ಕುಲೇಷನ್ ಪ್ರಕಾರ ಹೋಗ್ಬೇಕಂದ್ರೆ 36,000 ಇಯರ್ಸ್ ಶ್ರೀಮದಾಚಾರ್ಯರು ಏನ್ ಮಾಡ್ತಾರೆ, ಉಡುಪಿಯಲ್ಲಿ ಅದೃಶ್ಯ ರೂಪದಿಂದ ಇರ್ತಾರಂತೆ. ಈಗ ಜಸ್ಟ್ ಶ್ರೀಮದಾಚಾರ್ಯರು ಬಂದು 800 ಇಯರ್ಸ್ ಆಗಿದೆ ಅಷ್ಟೇ. ಆಯ್ತಾ? 36,000 ಇಯರ್ಸ್ ಅಂದ್ರೆ ಇನ್ನ ನಮಗೆ ಎಷ್ಟೋ ಥೌಸಂಡ್ಸ್ ಆಫ್ ಇಯರ್ಸ್ ಬಾಕಿ ಇದೆ. ಶ್ರೀಮದಾಚಾರ್ಯರು ಉಡುಪಿಲಿದ್ದಾರೆ. ಹಾಗಾಗಿ ನಾವು ಅವ್ರ ಅಡ್ವಾಂಟೇಜ್ ತಗೋಬೇಕು. ಶ್ರೀಮದಾಚಾರ್ಯರು ಇದ್ದಾರೆ, ನಮ್ಮನ್ನ ಕಾಪಾಡ್ತಾರೆ, ನಮಗ್ ಸಹಾಯಕ್ಕೆ ಬರ್ತಾರೆ. ಬೇಡಿದರೆ ಎನ್ನೊಡೆಯನನ್ನೇ ಬೇಡುವೆ, ಹಾಡಿದರೆ ಎನ್ನೊಡೆಯನನ್ನೇ ಹಾಡುವೆ. ಯಾರ್ಯಾರಿಗೋ ಬೇಡೋದಲ್ಲ, ಯಾರ್ಯಾರ ಹತ್ರನೋ ಭಿಕ್ಷೆ ಬೇಡಕ್ ಹೋಗ್ಬೇಡಿ. ಭಗವಂತನ್ ಬೇಡ್ತೀನಿ, ಭಗವಂತನ್ ಭಕ್ತರನ್ ಬೇಡ್ತೀನಿ ಅನ್ನೋ ತರ ಇರ್ಬೇಕು. ಭಗವಂತ ಯಾವತ್ತಾದ್ರೂ ನೋ ಅಂದಿರೋ ಒಂದೇ ಒಂದು ಇನ್ಸಿಡೆಂಟ್ ಇಲ್ಲ. ಬ್ರಹ್ಮದೇವ್ರ ಹತ್ರ ಬಂದು ಹಿರಣ್ಯಕಶಿಪು ವರ ಕೇಳ್ತಾನೆ, ನಾನ್ ಸಾಯ್ಬಾರ್ದು ಅಂತ. ಬ್ರಹ್ಮದೇವ್ರು ಕೊಟ್ರ ವರನ? ಆಗಲ್ಲಪ್ಪ, ನಾನೇ ಒಂದಿನ ಸಾಯ್ತೀನಿ, ನಿನಗೆಂಗ್ ವರ ಕೊಡ್ಲಿ, ಸಾಯ್ಬೇಡ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಯಾವತ್ತಾದ್ರೂ ಯಾರಾದ್ರೂ ಬಂದು ಕೇಳಿದ್ದನ್ನ ಕೊಡಲ್ಲ ಅಂತ ಹೇಳಿದ್ರದ್ದು there is no example in it. He can give anything and everything. ಬಟ್ ನಾವು ಜ್ಞಾಪಕ ಇಟ್ಕೋಬೇಕಾಗಿರುವಂಥದ್ದು, ಒಬ್ಬ ಕೋಟ್ಯಾಧೀಶ್ವರ, ಬಿಲೇನಿಯರ್ ಇರ್ತಾನೆ ಅನ್ಕೊಳ್ಳಿ, ಅವನ ಹತ್ರ ಹೋಗಿ ₹1 ಕೊಡು ಅಂತಂದ್ರೆ ನಾಚಿಕೆ ಪಟ್ಕೋಬೇಕು. ಹೀ ಕ್ಯಾನ್ ಗೀವ್ ಥೌಸಂಡ್ಸ್ ಆಫ್ ರುಪೀಸ್, ಲ್ಯಾಕ್ಸ್ ಆಫ್ ರುಪೀಸ್ ಕೊಡೋದಕ್ಕೆ ರೆಡಿ ಇದಾನವನು, ಪ್ರೊವೈಡೆಡ್. ಮನುಷ್ಯರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹೇಳಿದ್ದಷ್ಟೇ. ಅವನ ಹತ್ರ ಅಷ್ಟೊಂದಿದೆ ದುಡ್ಡು, ಹೋಗ್ ₹1 ಕೇಳಿದ್ರೆ ಜುಜ್ಬಿ, ಅದಕ್ಕೊಂದು ಯೋಗ್ಯತೆ ಬೇಡ್ವಾ, ಅವನಿಗೆ ಮರ್ಯಾದೆ ಕೊಡೋದು ಬೇಡ್ವಾ? ಹಾಗೇ ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಏನ್ ಬೇಕಾರ್ ಕೊಡ್ತಾನೆ. ಆದ್ರೆ ಹೈಯೆಸ್ಟ್ ಯಾವ್ದು ಗೊತ್ತಾ ಕೊಡೋದವನು? ಮೋಕ್ಷ. ಎಲ್ಲಿಗೆ ಹೋದ್ರೆ ನಾವು ತಿರುಗಿ ಸಂಸಾರಕ್ಕೆ ಬರೋದು ಬೇಡ್ವೋ, ಎಲ್ಲಿಗ್ ಹೋದ್ರೆ ಮತ್ತೆ ದುಃಖ ನೋಡೋದ್ ಬೇಡ್ವೋ, ಎಲ್ಲಿಗ್ ಹೋದ್ರೆ ಸಂಪೂರ್ಣ ಸುಖ ಬಿಟ್ಟು ಮತ್ತೇನೂ ಇಲ್ವೋ ಅಲ್ಲಿ, ಅಂತ ಜಾಗ ಕೊಡೋದಿಕ್ಕೆ ಭಗವಂತ ರೆಡಿ ಇದ್ದಾನೆ. ಅವನ್ ಮನೇನೆ ಕೊಟ್ಬಿಡ್ತಾನೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದನ್ ಬಿಟ್ಟು 30-40 ಮನೆ ಏನಕ್ಕೆ ಕೇಳ್ಕೊಂಡು ಕುತ್ಕೋಬೇಕು? ನಮಗ್ ಬುದ್ಧಿ ಇರ್ಬೇಕು. ಬಾಡಿಗೆ ಮನೇಲಿ ಇರ್ತೀವಿ ನಾವು, ಬಾಡಿಗೆ ಮನೆಗೆ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ, ಇಂಟೀರಿಯರ್ ಡಿಸೈನು ಮಾಡ್ಸೋಣ ಅಂತ ಲಕ್ಷಗಟ್ಲೆ ಖರ್ಚು ಮಾಡ್ತೀವೇನೋ? ಇಲ್ಲ, ಏನೋ ಒಂದು ಪೇಂಟ್ ಗಿಂಟ್ ಬಳಕೊಂಡು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ತಳ್ಕೊಂಡು ಹೊಟ್ಟೋಗ್ತೀವಿ. ಯಾಕೆ? ವಿ ನೋ ವೆರಿ ವೆಲ್, ಬಾಡಿಗೆ ಮನೆ ಯಾವತ್ತಿದ್ರು ಬಾಡಿಗೆ ಮನೆ, ಅದ್ ನನ್ನ ಮನೆ ಅಲ್ಲ ಅನ್ನೋದು ನಮ್ಗಿರುತ್ತೆ. ಏನೋ ನಮ್ ಸ್ವಂತ ಮನೆ ಅಂದ್ರೆ ಇಂಟೀರಿಯರ್ ಡಿಸೈನ್ ಮಾಡ್ಸೋಣಪ್ಪ,
ಅಥವಾ ರಿನೋವೇಷನ್ ಮಾಡ್ಸೋಣಪ್ಪ ಅಂತ ಏನಾದ್ರೂ ಯೋಚನೆ ಮಾಡ್ತೀವಿ. ಬೇಡ ಬಾಡಿಗೆ ಮನೆಗೆ ಆ ಥರ ಯೋಚನೆ ಮಾಡ್ತೀವಾ? ಇಲ್ಲ. ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಒಂದಷ್ಟು ಮ್ಯಾನೇಜ್ ಮಾಡಿಕೊಂಡು ಹೊಟ್ಟೋಗ್ಬಿಡ್ತೀವಿ. ಇರೋಷ್ಟು ದಿನ 1 ವರ್ಷನೋ 2 ವರ್ಷನೋ ಅಗ್ರಿಮೆಂಟ್ ಇರುತ್ತೆ. ಅದಾಯ್ತು ಅಂದ ತಕ್ಷಣ ಏನು ಮಾಡ್ತೀವಿ? ವಿ ವಿಲ್ ಜಸ್ಟ್ ಮೂವ್ ಔಟ್ ಫ್ರಮ್ ದಟ್ ಹೌಸ್. ಸಿಮಿಲರ್ಲಿ ಈ ಇದೇನಿದೆ ಪ್ರಪಂಚ ಅನ್ನುವಂಥದ್ದು ದುಃಖಾಲಯಂ ಅಶಾಶ್ವತಂ. ಅಶಾಶ್ವತ ಅಂದ್ರೆ ಏನು? ಇಂಪರ್ಮನೆಂಟ್ ಇನ್ ನೇಚರ್ ಅಂತ. ಶಾಶ್ವತ ಅಲ್ಲ ಇದು. ಶಾಶ್ವತ ಅಲ್ಲದೆ ಇರೋದಕ್ಕೆ ಅಲ್ಲ. ವಿ ಆರ್ ಸೋ ಶೋರ್ ಅಲ್ವಾ? ಹುಟ್ಟಬೇಕಾದ್ರೆ ಮೈಮೇಲೆ ಒಂದು ಬಟ್ಟೆ ಕೂಡ ಇಲ್ಲ ನಮ್ಗೆ, ಉಡ್ದಾರನೂ ಇಲ್ದಂಗೆ ಬಂದಿದೀವಿ. ಹೋಗ್ಬೇಕಾದ್ರೂ ಕೂಡ ಹಂಗೆ ಹೊಟ್ಟೋಗ್ತೀವಿ, ಹಂಗೆ ಕಳ್ಸ್ಕೊಟ್ಬಿಡ್ತಾರೆ ನಮ್ಮನ್ನ. ಹಂಗಿದ್ರೇನೆ ಇಷ್ಟೆಲ್ಲ ಒದ್ದಾಡ್ತಾ ಇದೀವಿ. ಮನೆ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಅದ್ ಬೇಕು, ಇದ್ ಬೇಕು, ಮತ್ತೊಂದ್ ಬೇಕು, ಇನ್ನೊಂದ್ ಬೇಕು. ಅಪ್ಪಿ ತಪ್ಪಿ ಏನಾದ್ರೂ ನಮ್ಗೆ ಏನಾದ್ರೂ ತಗೊಂಡೋಗೋ ಪ್ರಾವಿಷನ್ ಇದ್ದಿದ್ರೆ ನಾವು ಸತ್ತ ಮೇಲೆ ಇನ್ನೇನೇನ್ ಕೇಳ್ತಿದ್ವೋ ಭಗವಂತಂಗೆ ಗೊತ್ತು ಅಲ್ವಾ? ವಿ ಆರ್ ಸೋ ಫುಲಿಶ್. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಯುಧಿಷ್ಠಿರ ಕೇಳ್ತಾನೆ, ಯಕ್ಷ ಕೇಳ್ತಾನೆ, ನಿನಗೆ ಪ್ರಪಂಚದಲ್ಲಿ ಸರ್ಪ್ರೈಸಿಂಗ್ ಥಿಂಗ್ ಯಾವುದು, ಮೋಸ್ಟ್ ಸರ್ಪ್ರೈಸಿಂಗ್ ಥಿಂಗ್ ಅಂತ ಕೇಳಿದಾಗ ಯುಧಿಷ್ಠಿರ ಕೊಡೋ ಉತ್ತರ ಅಹನಿ ಅಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಅಂತ ಹೇಳ್ತಾನೆ. ಅಂದ್ರೆ ಭೂತಾನಿ ಅಂದ್ರೆ ನಾವು ಜೀವಿಗಳು, ಯಮಾಲಯ ಅಂದ್ರೆ ಸಾಯ್ತಾ ಇದ್ದಾರೆ, ಎವ್ರಿ ಮೂಮೆಂಟ್ ಹೋಗ್ತಾ ಇದ್ದಾರೆ, ತುಂಬಾ ಜನ ಸಾಯ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ? ಯಾರೋ ಹೋದ್ಮೇಲೆ ಅಳ್ತೀವಿ, ಸ್ಮಶಾನ ತನಕ ಹೋಗ್ತೀವಿ, ಮ್ಯಾಕ್ಸಿಮಮ್ ಅವ್ರನ್ನ ಹೂಳೋ ತನಕ ಅಥವಾ ಸುಡೋ ತನಕ ಅಳ್ತೀವಿ. ಆಮೇಲೆ ಹೊರ್ಗಡೆ ಬಂದ್ಮೇಲೆ ನಾವೇನೋ ಚಿರಂಜೀವಿಗಳು ಅನ್ನೋ ತರ ಬದುಕಕ್ ಶುರು ಮಾಡ್ಬಿಡ್ತೀವಿ. ನಾವು ಒಂದಿನ ಇವ್ರ ತರ ಹೋಗ್ಬೇಕು ಅನ್ನೋವಂಥದ್ದು ನಾವು ಮರ್ತೇ ಹೋಗ್ತೀವಿ. ಅದು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಸ್ಮಶಾನ ಗ್ರೇವ್ ಯಾರ್ಡ್ ಅಲ್ಲಿ ತನಕ ಮಾತ್ರ ನನಗೆ ವೈರಾಗ್ಯ. ಗ್ರೇವ್ ಯಾರ್ಡ್ ಇಂದ ಹೊರಗಡೆ ಬಂದ ತಕ್ಷಣ ನಾನ್ ಚಿರಂಜೀವಿ ಅಂತ ಬದುಕ್ತೀವಲ್ಲ, ಅಂತ ಮುಟ್ಟಾಳ್ರು ನಾವು. ಅದಕ್ಕೆ ಹಾಗ್ ಮಾಡಬಾರ್ದು, ಹಾಗ್ ನಡ್ಕೊಂಬಾರ್ದು. ಯಾಕೆ ಶ್ರೀಮದ್ ಆಚಾರ್ಯರಂತವರೆಲ್ಲ ಅವತಾರ ಮಾಡ್ತಾರೆ? ತಿಳ್ಕೊಳ್ಳಿ, ಉದ್ಧಾರ ಆಗ್ರಿ, ಜೀವನದ ರಿಯಲ್ ಗೋಲ್ ಏನು ಅನ್ನೋ ಅಂತದನ್ನ ನೋಡಿ, ಆ ಪರ್ಪಸ್ಗೆ ಸ್ಟ್ರೈವ್ ಮಾಡಿ, ಪರ್ಮನೆಂಟ್ಗೆ ಸ್ಟ್ರೈವ್ ಮಾಡಿ. ನಮ್ಗೆ ಗೊತ್ತಿದೆ ಬಾಡಿಗೆ ಮನೇಲಿ ಒದ್ದಾಡಲ್ಲ ಜಾಸ್ತಿ, ಸ್ವಂತ ಮನೆ ಆದ್ರೆ ಒದ್ದಾಡ್ತೀವಿ. ಹಾಗೆ ಪರ್ಮನೆಂಟ್ ಆಗಿರೋದ್ರ ಮೇಲೆ ಸ್ವಲ್ಪ ಒದ್ದಾಡ್ರಿ, ಬೆಳೆಸ್ಕೊಳ್ಳಿ, ಜ್ಞಾನ ಬೆಳೆಸ್ಕೊಳ್ಳಿ, ಕೇಳ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ ಹೇಳಿ ಮಾಡಿ. ವಿ ಆರ್ ಸೋಷಿಯಲ್ ಬೀಯಿಂಗ್ಸ್. ಮುಂದೆ ಸೊಸೈಟಿ ಹೆಂಗಾಗತ್ತೆ ಅನ್ನೋದು ಗೊತ್ತಾಗಲ್ಲ. ದಿನ ಪೇಪರ್ ಹೆಡ್ಲೈನ್ ಓದಿದ್ರೇನೆ ತಲೆ ಕೆಟ್ಟು ಹೋಗುತ್ತೆ. ಫರ್ಗೆಟ್ ಅಬೌಟ್ ಇದು ಬ್ರೇಕಿಂಗ್ ನ್ಯೂಸ್, ಶೇಕಿಂಗ್ ನ್ಯೂಸ್ ಎಲ್ಲ ಬೇಕಾಗಿಲ್ಲ. ಐ ರೀಡ್ ಓನ್ಲಿ 5 minutes ಅಲ್ಲಿ ಹೆಡ್ಲೈನ್, ದಟ್ಟು ಈ ಪೇಪರ್ ಅಷ್ಟೇನೆ. ಈ ಪೇಪರ್ ಹೆಡ್ಲೈನ್ಗಳು ಓದಿದ್ರೇನೆ ಐ ಫೀಲ್ ಸೋ, ಮೈಂಡ್ ಎಲ್ಲ ಒಳ್ಳೆ ತಲೆ ತಿರುಗ್ದಂಗಾಗುತ್ತೆ. ಹಾಗಿದೆ ಪ್ರಪಂಚ. ಮುಂದೆ ಮುಂದೆ ಬರ್ತಾ 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 ಇನ್ನೂ ಹಾಳಾಗೋದು ಹೊರತು ಉದ್ಧಾರ ಆಗಲ್ಲ. ಅದರಲ್ಲಿ ಬ್ಯಾಡ್ ಬಾರ್ಗೇನ್ ಏನು ಅನ್ನೋಂಥದ್ದನ್ನ ನೀವು ಡಿಸೈಡ್ ಮಾಡಬೇಕು. ಯು ಹ್ಯಾವ್ ಟು ಡಿಸೈಡ್ ವಾಟ್ ಈಸ್ ಗುಡ್ ಫಾರ್ ಯು ಅಲ್ಟಿಮೇಟ್ಲಿ ಅಂತ. ಅವ್ರು ಯಾರೋ ಇದ್ದಾರೆ ಗೂಬೆಗಳು ಅಂತ ಅವ್ರ ತರ ನಾವು ಫಾಲೋ ಆಗೋದಲ್ಲ. 100 ಕುರಿಗಳು ಹಳ್ಳಕ್ಕೆ ಬೀಳ್ತಾವೆ ಅಂದ್ರೆ ಆ ಕುರಿಗಳು ಹಿಂದೆ ಹೋಗ್ಕೊಂಡು ನಾವು ಹಳ್ಳಕ್ಕೆ ಬೀಳೋದಲ್ಲ. ಆ 100 ಕುರಿಗಳಲ್ಲಿ ನಾವ್ ಹೇಗ್ ಸಪ್ರೇಟ್ ಆಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರಂತವ್ರನ್ನ ಹಿಡ್ಕೋಬೇಕು ಗಟ್ಟಿಯಾಗಿ. ಪಾಂಡವರು ಸ್ವರ್ಗಾರೋಹಣ ಮಾಡ್ತಾರೆ, ಅವ್ರಿಗೆ ಗೊತ್ತಾಗತ್ತೆ ಅರ್ಜುನನ್ ಕಳ್ಸಿರ್ತಾರೆ ಕೃಷ್ಣನ್ ನೋಡ್ಕೊಂಬಾ ಅಂತ. ಅರ್ಜುನ 6 ತಿಂಗಳಾದ್ರೂ ವಾಪಸ್ ಬಂದಿರಲ್ಲ. ಇಲ್ಲಿ ಧರ್ಮರಾಯಂಗ್ ನೋಡಿದ್ರೆ ಬ್ಯಾಡ್ ಓಮನ್ಸ್, ತುಂಬಾ ಅಪಶಕುನಗಳು ಕಾಣಿಸ್ತಾ ಇರುತ್ತೆ. ಏನ್ ಮಾಡೋದು ಗೊತ್ತಾಗಲ್ಲ. ಭೀಮನ್ ಹತ್ರ ದುಃಖ ತೋಡ್ಕೋತಾ ಇರ್ತಾನೆ, ಏನೋ ಹಿಂಗಾಗೋಯ್ತು, ಅರ್ಜುನನ್ ಕಳ್ಸ 6 ತಿಂಗಳಾಯ್ತು, ನಾಪತ್ತೆ ಆಗ್ಬಿಟ್ಟಿದಾನಲ್ಲ, ಬಂದೇ ಇಲ್ವಲ್ಲ ದ್ವಾರಕೆಯಿಂದ ಅಂತ. ಅರ್ಜುನ ಬರ್ತಾನೆ, ಧರ್ಮರಾಯನ್ ಕಾಲಿಗೆ ನಮಸ್ಕಾರ ಮಾಡ್ತಾನೆ, ಕಣ್ಣಿಂದ ನೀರು ಬೀಳುತ್ತಂತೆ, ಕಾಲು ಚುರುಕ್ ಅನ್ನತ್ತಂತೆ, ಬಿಸಿ ನೀರು ಕಣ್ಣಿಂದ. ಆಯ್ತಾ? ಆ ಬಿಸಿ ನೀರು ಅಂದ್ರೆ ದುಃಖ ಅಷ್ಟು ಪಟ್ಟಿದಾನವನು ಅರ್ಜುನ. ಮುಖ ಎತ್ತಿ ನೋಡಲ್ವಂತೆ, ನಮಸ್ಕಾರ ಮಾಡಿ ಸುಮ್ಮನೆ ನಿಂತ್ಕೊಬಿಡ್ತಾನಂತೆ. ಅಲ್ಲ ಕಣೋ ಅರ್ಜುನ, ಏನಾಯ್ತು ನಿನ್ಗೆ? ದ್ವಾರಕೆಗೆ ಹೋಗಿದ್ಯಲ್ಲ ನೀನು, ಅಲ್ಲ ನೀನ್ ಇಷ್ಟು ದೊಡ್ಡ ಬಲಶಾಲಿ, ಯುದ್ಧದಲ್ಲಿ ಯಾವತ್ತೂ ಸೋತೋನೇ ಅಲ್ಲ. ಯಾರಾದ್ರೂ ಸೋಲಿಸ್ಬಿಟ್ರೇನೋ ನಿನಗೆ ಯುದ್ಧ ಗಿದ್ದ ಮಾಡಿ? ಅಥವಾ ನೀನ್ ಯಾರಾದ್ರೂ ಬ್ರಾಹ್ಮಣರು ನಿನ್ನ ಹತ್ರ ಬೇಕು ಕೊಡಿ ಅಂತ ಕೇಳಿದಾಗ ನೀನ್ ಕೊಡಕ್ಕಾಗಲ್ಲ ಅಂತ ಏನಾದ್ರೂ ಹೇಳ್ಬಿಟ್ಟಿಯೇನೋ? ಅಥವಾ ಯಾರಾದ್ರೂ ಹೆಂಗಸರು ಮಕ್ಕಳು ಇವ್ರೇನಾದ್ರೂ ಬಂದು ಸಹಾಯ ಕೇಳಿದ್ರೆ ನಿನಗಾಗಲ್ಲ ಅಂತ ಹೇಳ್ಬಿಟ್ಟಿಯಾ ನೀನು? ಏನಾಗ್ತಾ ಇದೆ ಹೇಳೋ ನಿನ್ಗೆ? ಯಾರಾದ್ರೂ ಅವಮಾನ ಮಾಡಿದ್ರೇನೋ ನಿನ್ಗೆ? ಎಲ್ಲಾ ತರದ್ದು ಪ್ರಶ್ನೆ ಕೇಳ್ತಾನೆ. ಹೋಗ್ಲಿ, ಕೃಷ್ಣ ಚೆನ್ನಾಗಿದ್ದಾನಲ್ವಾ, ಬಲರಾಮ ಚೆನ್ನಾಗಿದ್ದಾನಲ್ವಾ ಅಂದಾಗ ಅರ್ಜುನ ಹೇಳ್ತಾನೆ, ಅಣ್ಣ ನಾನು ಏನ್ ಹೇಳಿ, ಇಷ್ಟು ದಿನ ನಮ್ ಜೊತೆ ಇದ್ದವನು, ನಮ್ ಕಷ್ಟಕ್ಕಾದವನು, ಕಷ್ಟದ ಪರಿಸ್ಥಿತಿಲೆಲ್ಲ ಬಂದವನು, ದ್ರೌಪದಿ ವಸ್ತ್ರಾಪಹರಣದ ಟೈಮಲ್ಲಿ ಯಾರೂ ಇಲ್ಲ, ತುಂಬಿದ ಸಭೆಯಲ್ಲಿ ಅವಳಿಗೆ ಹೆಲ್ಪ್ ಮಾಡೋರು, ಭೀಷ್ಮ ಮಾಡ್ಲಿಲ್ಲ, ದ್ರೋಣ ಮಾಡ್ಲಿಲ್ಲ,
ಹೇ ದ್ವಾರಕಾವಾಸೀನ್ ಅಂತ ಎರಡೂ ಕೈ ಎತ್ತಿದಾಗ ಅಕ್ಷಯಾಂಬರ ಪ್ರದಾನ ಮಾಡಿದವನು ಕೃಷ್ಣ. ದೂರ್ವಾಸ ಮಹರ್ಷಿಗಳು 10,000 ಶಿಷ್ಯರ ಜೊತೆ ಬರ್ತಾರೆ ಊಟ ಕೊಡು ಅಂತ. ಎಲ್ಲಿ ಒಂದ್ ಅಗಳು ತಿಂದ್ಬಿಟ್ಟು ಅಷ್ಟು ಜನರು ಹೊಟ್ಟೆ ತುಂಬಿಸಿದವನು ಕೃಷ್ಣ. ಯುದ್ಧದಲ್ಲಿ ಬಾಣಗಳನ್ನ ಬಿಡ್ತಾ ಇರ್ತಾರೆ, ಅರ್ಜುನನ್ ತಲೆ ಹೋಗ್ಬೇಕಾಗಿರುತ್ತೆ, ರಥವನ್ನ ಒತ್ತಿ ಕೆಳಗಡೆ ಮಾಡ್ಬಿಡ್ತಾನೆ, ಅರ್ಜುನನ್ ಕಿರೀಟ ಹೆಗರೋಗುತ್ತೆ. ಆ ರೀತಿ ನಮ್ಮನ್ನ ಕಾಪಾಡಿದವನು, ನಮ್ ಪ್ರಾಣದ ತರ ಇದ್ದವನು ಕೃಷ್ಣ. ಅವನೀಗ ನಮ್ ಜೊತೆ ಇಲ್ಲ, ಅವತಾರ ಸಮಾಪ್ತಿ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ಮಾತಾಡಕ್ಕಾಗಲ್ವಂತೆ. ದುಃಖದಿಂದ ಗಂಟ್ಲು ಉಮ್ಮಳಿಸಿ ಬರುತ್ತಂತೆ ಅವನಿಗೆ. ಆಗ ಅನ್ಕೋತಾನಂತೆ ಧರ್ಮರಾಯ, ಕೃಷ್ಣ ಇಲ್ದೇ ಇದ್ಮೇಲೆ ನಾವಿರೋದು ಬೇಡ, ನಾವು ಬೇಡ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಪರೀಕ್ಷಿತನಿಗೆ ಪಟ್ಟ ಕಟ್ಬಿಟ್ಟು, ಅಂದ್ರೆ ಮೊಮ್ಮಗ ಅಭಿಮನ್ಯುವಿನ ಮಗ, ಅರ್ಜುನನ್ ಮಗ ಅಭಿಮನ್ಯು, ಅಭಿಮನ್ಯು ಮಗ ಪರೀಕ್ಷಿತ, ಪರೀಕ್ಷಿತಂಗೆ ಪಟ್ಟ ಕಟ್ಟಿ ಅವರು ಸ್ವರ್ಗಾವರೋಹಣ ಮಾಡ್ಬಿಡ್ತಾರೆ. ಅಂದ್ರೆ ಹಿಮಾಲಯದಲ್ಲಿ ಉತ್ತರದ ದಿಕ್ಕಿಗೆ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಹೋಗ್ತಾ ಒಬ್ಬೊಬ್ಬರೇ ದೇಹ ಬೀಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಸೊ ಈ ರೀತಿ ಪಾಂಡವರು ಸ್ವರ್ಗ ಸೇರಿ 4300 ಇಯರ್ಸ್, 4300 ವರ್ಷಗಳ ಆದ್ಮೇಲೆ ನಾರಾಯಣ ದೇವರು, ಅಂದ್ರೆ ಅಷ್ಟೊತ್ತಿಗೆ ಏನಾಗಿರುತ್ತೆ, ಕೃಷ್ಣ ಹೊಟ್ಟೋಗ್ಬಿಟ್ಟ, ಪಾಂಡವರು ಹೊಟ್ಟೋಗ್ಬಿಟ್ರು, ಕಲಿ ಪ್ರವೇಶ ಆಗ್ಬಿಟ್ಟ, ಜನರ ಕತೆ ಏನು? ಆಗ ನಾರಾಯಣ ದೇವರು ಕರೆದ್ಬಿಟ್ಟು ಹೇಳ್ತಾರಂತೆ ಮುಖ್ಯಪ್ರಾಣ ದೇವ್ರನ್ನ, ನೋಡಪ್ಪ ಭೂಮಿಲಿ ಅವತಾರ ಮಾಡೋ, ತತ್ವಜ್ಞಾನ ತತ್ವಜ್ಞಾನವನ್ನ ಮತ್ತೆ ನನ್ನ ಗುಣಗಳನ್ನ, ಅಂದ್ರೆ ಭಗವಂತನ ಗುಣಗಳೇನೇನಿದೆ, ಗುಣಪೂರ್ಣತ್ವ ಅಲ್ಲ, ಸಾಗರದಷ್ಟು ಗುಣ ಭಗವಂತಂದು, ಅದನ್ನ ಸಜ್ಜನರಿಗೆ ಅಂಡರ್ಲೈನ್ ಮಾಡ್ಕೋಬೇಕು. ಸಜ್ಜನರಿಗೆ, ಒಳ್ಳೆ ಜನಗಳಿಗೆ ನೀನು ಹೇಳ್ಕೊಡು. ಎಲ್ಲಾರ್ಗೂ ಹೇಳ್ಕೊಡು ಅಂದಿಲ್ಲ ನಾರಾಯಣ ದೇವ್ರು, ಯಾರಿಗ್ ಯೋಗ್ಯತೆ ಇದೆಯೋ ಅಂತ ಸಜ್ಜನರಿಗೆ ಹೇಳು ಅಂತ ಹೇಳ್ತಾ ಇದ್ದಾರೆ. ದೇವತೆಗಳೇನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರಂತೆ. ಯಾಕಂದ್ರೆ ಪ್ರಾಣದೇವ್ರಕ್ಕಿಂತ ಚಿಕ್ಕವ್ರವರೆಲ್ಲ ಯೋಗ್ಯತೆಯಲ್ಲಿ, ಕೈ ಮುಗಿದು ಬೇಡ್ಕೋತಾರೆ. ಹೌದಪ್ಪ, ತುಂಬಾ ಜನಕ್ಕೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಪಾಪ ಅವ್ರು ಒಳ್ಳೆಯವ್ರೇ, ಬಟ್ ಏನನ್ನ ಫಾಲೋ ಮಾಡ್ಬೇಕು ಅನ್ನೋದಕ್ಕೆ ಅವ್ರಿಗೆ ಗೈಡ್ ಮಾಡೋರೇ ಯಾರು ಇಲ್ದಂಗ್ ಆಗೋಗ್ಬಿಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ನೀವು ಅವತಾರ ತಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ಸಮಯದಲ್ಲಿ ತುಂಬಾ ಸಾಧಕರಾಗಿರೋವಂಥವ್ರು, ಅಂದ್ರೆ ನಿಜವಾಗ್ಲೂ ಪಾಪ ಸಾಧನೆ ಮಾಡ್ತಾ ಇರೋರು, ಮೋಕ್ಷಕ್ಕೆ ಅವರು ಇಷ್ಟ ಪಡ್ತಾ ಇರೋವಂಥ ವಿಷ್ಣು ಭಕ್ತರು, ಅವರೆಲ್ಲ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣಗಳು ಸರಿಯಾದ ಅರ್ಥ ಹೇಳೋರೇ ಇಲ್ದಂಗ ಆಗೋಗ್ಬಿಟ್ರಂತೆ. ಅಂಥವ್ರನ್ನ ನಮಗ್ ಸರಿಯಾಗಿರೋ ಅರ್ಥ ಹೇಳ್ಕೊಡೋದಕ್ಕೆ ಯಾರನ್ನಾದ್ರೂ ಕಳ್ಸಪ್ಪ ಅಂತ ಹೇಳಿ ಅನಂತೇಶ್ವರ ದೇವ್ರತ್ರ ಬೇಡ್ಕೋತಾ ಇರ್ತಾರಂತೆ. ಆಗ ಉಡುಪಿ ಹತ್ರ ಪಾಜಕದಲ್ಲಿರ್ತಾರೆ. ಪಾಜಕ ಬಂತು ನೋಡಿದ್ರ, ಆಗ ನಮ್ಗೆ ಪಾಜಕದ ಬಗ್ಗೆ ನಾವು ಕೇಳಿದೀವಿ, ಆಗ ನಮ್ಗಿದು ಬ್ಯಾಕ್ಗ್ರೌಂಡ್ ಅಲ್ಲಿ ನಮಗೆ ನೆನಪಾಗಬೇಕು. ಪಾಜಕ ಅಂದ್ರೆ ಯಾವುದು? ಪರಶುರಾಮ ದೇವರು 4 ತೀರ್ಥಗಳನ್ನ ನಿರ್ಮಿಸಿದ್ದಾರೆ, ಪರಶುರಾಮ ದೇವ್ರ ಬೆಟ್ಟ ಇದೆ, ದುರ್ಗಾದೇವಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇದೆಲ್ಲ ಬರಬೇಕು. ಪಾಜಕದಲ್ಲಿ ಮಧ್ಯಗೇಹ ಅಂದ್ರೆ ನಡುಮನೆ ಅಂತ ಹೇಳ್ತಾರೆ. ನಡುಮನೆ ಅಂದ್ರೆ ಆ ಕಡೆ ಒಂದ್ ಮನೆ, ಈ ಕಡೆ ಒಂದ್ ಮನೆ, ಮಧ್ಯದಲ್ಲಿ ಒಂದ್ ಮನೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಅವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ದಿದ್ ಹೇಗಂದ್ರೆ ಮಧ್ಯದ ಮನೆಯವರು ಅಂತ, ಅದಕ್ಕೆ ನಡುಮನೆ, ಮಧ್ಯಗೇಹ, ಆ ರೀತಿ ಬಂತು ಅವ್ರಿಗೆ ಹೆಸರು. ಅವರು ಮಧ್ಯಗೇಹ ಭಟ್ರು ಮತ್ತೆ ವೇದವತಿ ಅವರಿಬ್ರು ಕೂಡ ಒಬ್ಬ ಒಳ್ಳೆ ಮಗ ಆಗ್ಬೇಕು ಅಂತ 12 ವರ್ಷಗಳ ಕಾಲ ಕಠಿಣ ವ್ರತಗಳನ್ನ ಅವರು ಮಾಡ್ತಾ ಇರ್ತಾರೆ. ಅಂದ್ರೆ ಪಯೋವ್ರತ, ಬರೀ ಹಾಲು ಕುಡ್ಕೊಂಡಿರುವಂಥದ್ದು, ಅಂದ್ರೆ ಲೀಟರ್ ಗಟ್ಲೆ ಹಾಲಲ್ಲ ದಿನಕ್ಕೆ, ಲಿಮಿಟೇಷನ್ಸ್ ಇದೆ ಅದರಲ್ಲೂ ಕೂಡ. ಆ ರೀತಿ ವ್ರತಗಳನ್ನೆಲ್ಲ ಮಾಡಿದವರಂತೆ 12 ಲಾಂಗ್ ಇಯರ್ಸ್. ಮಕ್ಕಳು ಹುಟ್ಟೋದಿಕ್ಕೆ 12 ವರ್ಷ ನಾವು ಕಾಯ್ಬೇಕಾಗಿಲ್ಲ, ಆದ್ರೆ ಒಳ್ಳೆ ಮಕ್ಕಳು ಬೇಕು ಅಂದ್ರೆ ತಪಸ್ಸು ಮಾಡಬೇಕು, ಸುಮ್ಮನೆ ಬರಲ್ಲ. ನಮ್ ಪುಣ್ಯ, ನಮ್ ಹಿರಿಯವ್ರ ಪುಣ್ಯ, ಅವರೆಲ್ಲ ಏನೇನೆಲ್ಲ ಕರ್ಮಗಳು ಮಾಡಿದ್ದಾರೆ, ಅವ್ರು ಒಳ್ಳೆ ಕರ್ಮ ಮಾಡಿದ್ರೆ ಅವ್ರ ವಂಶದಲ್ಲಿ ಒಳ್ಳೆ ಮಕ್ಕಳನ್ನ ಹುಟ್ಟೋ ತರ ಮಾಡ್ತಾರೆ ಪಿತೃ ದೇವತೆಗಳು. ಇಲ್ಲ ಅಂದ್ರೆ ಅವ್ರು ಕೆಟ್ಟ ಕೆಲಸ ಮಾಡಿದ್ರು ಅಂದ್ರೆ ಆ ಕೆಟ್ಟ ಕೆಲ್ಸದ ಪಾಪವನ್ನ ಅನುಭವಿಸೋದಕ್ಕೆ ಅಂತ ಅಷ್ಟೇ ತರ ಕೆಟ್ಟ ಯೋಗ್ಯತೆ ಇರೋ ಜೀವಿಗಳನ್ನ ಹುಟ್ಟಿಸ್ತಾನೆ ಅಲ್ಲಿ. ಅದಕ್ಕೆ ನಾವು ಸರಿಯಾಗಿದ್ರೆ ಮುಂದೆ ನಮ್ ವಂಶದಲ್ಲಿ ಹುಟ್ಟೋರು ಚೆನ್ನಾಗಿರೋರು ಬರ್ತಾರೆ. ಆ ಸೆಲ್ಫಿಶ್ನೆಸ್ ಆದ್ರೂ ಇರ್ಬೇಕು. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು ಅವರೆಲ್ಲರೂ ಚೆನ್ನಾಗಿರೋರು ಬರಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು. ಆಗ ಮಾತ್ರ ಪಿತೃದೇವತೆಗಳು ನಮ್ಮ ಪುಣ್ಯದ ಬಲದಿಂದ ಅಂತ ಜೀವಿಗಳನ್ನ, ಒಳ್ಳೆ ಜೀವಿಗಳನ್ನ ಹುಟ್ಟಿಸ್ತಾರೆ ನಮ್ಮ ವಂಶದಲ್ಲಿ. ಇಲ್ದಿದ್ರೆ ಗೋವಿಂದ. 12 ವರ್ಷಗಳ ಕಾಲ ತಪಸ್ ಮಾಡ್ತಾರಂತೆ, ಕಠಿಣ ವ್ರತಗಳನ್ನ ಆಚರಣೆ ಮಾಡ್ತಾರೆ ಅವರು. ಅನಂತೇಶ್ವರ ದೇವರ ಹತ್ರ ಬೇಡ್ಕೋತಾ ಇರ್ತಾರೆ, ಒಂದು ಒಳ್ಳೆ ಮಗು ಕೊಡಪ್ಪ ಅಂತ.
ಹಿಂದೆ 2 ಗಂಡು ಮಕ್ಕಳು ಹುಟ್ಟಿರ್ತಾರೆ, ಪಾಪ ತೀರೋಗಿರ್ತಾರೆ. ಒಂದ್ ಹೆಣ್ಣು ಹುಡುಗಿ ಹುಟ್ಟುತ್ತೆ, ಕಲ್ಯಾಣಿ ದೇವಿ ಅವಳ ಹೆಸರು. ಅಕ್ಕ, ಶ್ರೀಮದಾಚಾರ್ಯರ ಅಕ್ಕ. ಮಧ್ಯಗೇಹರು ಅನಂತೇಶ್ವರನ ಹತ್ರ ಪುರಾಣ ಪ್ರವಚನ ಮಾಡ್ತಾ ಇದ್ರೆ ದೇವತೆಗಳು ಕೂಡ ಬರ್ತಾ ಇದ್ರಂತೆ ಕೇಳಿಸ್ಕೊಳೋದಿಕ್ಕೆ. ಅಂದ್ರೆ ಯಾವ ಲೆವೆಲ್ ಪುರಾಣ ಮಾಡ್ತಾ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಮನುಷ್ಯರು ಬಿಟ್ಬಿಡಿ, ದೇವತೆಗಳೂ ಬರ್ತಾ ಇದ್ರು. ಅಂದ್ರೆ ಯಾಕೆ ಬರ್ತಾ ಇದ್ರು ಅಂದ್ರೆ ಅನಂತೇಶ್ವರ ದೇವರ ಸನ್ನಿಧಿಲಿ ಮಾಡ್ತಾ ಇದ್ದಿದ್ದಲ್ವಾ. ಅನಂತೇಶ್ವರ ಅಂದ್ರೆ ಸಾಕ್ಷಾತ್ ಪರಶುರಾಮ ದೇವರು, ನಾರಾಯಣ ದೇವರು. ಅವ್ರನ್ನ ಸೇವೆ ಮಾಡೋದಿಕ್ಕೆ ಅಂತ ದೇವತೆಗಳು ಬರ್ತಾ ಇದ್ದಿದ್ದು ತುಂಬಾ ಸಹಜವಾಗಿತ್ತು. ಇಟ್ ವಾಸ್ ಮೋಸ್ಟ್ ಕಾಮನ್ ಇನ್ ದೋಸ್ ಡೇಸ್. ದೇವತೆಗಳು ಬರ್ತಾ ಇದ್ರಂತೆ, ಯಾಕಂದ್ರೆ ಅನಂತೇಶ್ವರ ದೇವರೇನೆ ಮಾತಾಡೋ ದೇವರು ಅಂತ ಹೇಳ್ತಾರೆ. ಭಕ್ತರ ಹತ್ರ ಮಾತಾಡ್ತಾ ಇದ್ರಂತೆ ಅವರು. ಹಾಗಿರ್ಬೇಕಾದ್ರೆ ದೇವತೆಗಳ ಹತ್ರ ಮಾತಾಡ್ದಂಗಿರ್ತಾರ? ಆ ರೀತಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಇದನ್ನೆಲ್ಲ. ಬರೀ ಕಾರ್ಟೂನ್ಗಳು ನೋಡ್ಕೊಂಡು ಟಿವಿ ನೋಡ್ಕೊಂಡಿದ್ರೆ ಎಲ್ಲ ಆಟೋಮೆಟಿಕ್ ಮೂವ್ ಆಗುತ್ತೆ, ನಾವೇನ್ ಇಮ್ಯಾಜಿನೇಷನ್ ಮಾಡ್ಕೊಳೋದ್ ಬೇಕಿಲ್ಲ. ಕತೆ ಯಾಕೆ ಕೇಳಬೇಕು ಗೊತ್ತಾ, ಬರೀಬೇಕು ಯಾಕೆ ಗೊತ್ತಾ ನಾವು, ನಮ್ಗೆ ವಿ ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್. ಅವಾಗ ಏನಾಗುತ್ತೆ, ನಮ್ಮ ಕ್ರಿಯೇಟಿವಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ, ನಮ್ಮ ಮೆಮೊರಿ ಪವರ್ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ, ನಮ್ಮಲ್ಲಿ IQ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ. ಯಾವುದನ್ನ ರೆಡಿಮೇಡ್ ನೋಡ್ತಾ ಇರ್ತೀರೋ ಅದರಿಂದ ಏನು ಭಾಗ್ಯ ಬರಲ್ಲ. ರೆಡಿಮೇಡ್ಗಿಂತ ಹೆಚ್ಚಾಗಿ ನಾವು ಓದಬೇಕು, ಕೇಳಬೇಕು. ಆವಾಗ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಜಾಸ್ತಿ ಜಾಸ್ತಿ ವಿಷಯಗಳು ಕುತ್ಕೋತಾ ಬರುತ್ತೆ, ಒಳ್ಳೆ ವಿಚಾರಗಳು. ಒಳ್ಳೆ ವಿಚಾರನ ಕೂಡಿಸ್ಕೊಂಡಷ್ಟು ಕೆಟ್ಟ ವಿಚಾರಗಳು ಹೊರಗಡೆ ಹೋಗ್ತಾ ಇರುತ್ತೆ. ಇಲ್ಲಿಗೆ ನಾವು ಶ್ರೀಮದಾಚಾರ್ಯರ ಚರಿತ್ರೆನ ಇವತ್ತಿಗೆ ನಿಲ್ಸೋಣ. ನಾಳೆ ಸಂಡೇ ಕ್ಲಾಸ್ ಇರುತ್ತೆ ಈ ಟೈಮಲ್ಲಿ, ಈ ಕ್ಲಾಸ್ ಇರಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಟುಮಾರೋ ದೇರ್ ವಿಲ್ ಬಿ ಎ ಸಂಡೇ ಕ್ಲಾಸ್. ಮಾರ್ನಿಂಗ್ 10 o'clock ಕ್ಲಾಸ್ ಇರಲ್ಲ, ನಮಗೆ ಮಠದಲ್ಲಿ ಫಂಕ್ಷನ್ ಇದೆ. ಆಮೇಲೆ ಈ 8 o'clock ಇದರಲ್ಲಿ ನಾವು ಸಂಡೇ ಕ್ಲಾಸ್ ಮಾಡೋಣ. ಮಂಡೇಗೆ ನಾವು ಮತ್ತೆ ಶ್ರೀಮದಾಚಾರ್ಯರ ಚರಿತ್ರೆನ ಮುಂದುವರ್ಸೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.